Hi, hello, Elargu Namaskara. Welcome back to my channel. Hope you all are doing good. I'm doing good too. Super good ಆಗಿದ್ದೀನಿ. ಇವತ್ತು ವ್ಲಾಗ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು ಯಾಕಂದರೆ ಮ್ಯಾಚ್ ಇದ್ದಿದ್ದರಿಂದ ಪೂಜೆ ಮಾಡಬೇಕಾಗಿತ್ತು. ಸೊ ಸ್ಪೆಷಲ್ ಪೂಜೆ ಮಾಡಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಕಪ್ಪು ನಮ್ಮದೇ ಈ ಸಲ ಆಗಬೇಕು ಅಂತ ಹೇಳಿ ಪೂಜೆ ಮಾಡಿ ಅಲ್ಲಿಂದ ನನ್ನ ಡೇ ಸ್ಟಾರ್ಟ್ ಆಯಿತು. ಸೊ ಪೂಜೆ ಮಾಡಿದ ತಕ್ಷಣ ನಾನು ಸೂಪರ್ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು. ಸೊ ನಾನು ಇವಾಗ ಮೆಗಾ ಮಾರ್ಟ್ ಒಳಗಡೆ ಹೋಗ್ತಾ ಇದ್ದೀನಿ. ಮ್ಯಾಚ್ ನೋಡುವಾಗ ಏನಾದರೂ ತಿಂತಾ ಕುಡಿತಾ ಇದ್ರೇನೆ ಅದರದ್ದು ಎಂಟರ್ಟೈನ್ಮೆಂಟೇ ಬೇರೆ ಇರುತ್ತೆ. ಸೊ ನನ್ನ ಮಗ ಸ್ವಲ್ಪ ಚಿಪ್ಸು ಜ್ಯೂಸು ಈ ಥರ ಬೇಕು ಅಂತ ಹೇಳಿದ್ದಾನೆ. ಸೊ ನಾನಿವಾಗ ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ ನಾನು ಏನೇನೆಲ್ಲ ತಗೊಳ್ತೀನಿ ಅಂತ. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ ತಕ್ಷಣ ನಮ್ಮ ಮಮ್ಮಿ ಫೋನ್ ಮಾಡಿದ್ರು. ನಾವು ಚುರುಮುರಿ ಮಾಡ್ಕೊಂಡಿದ್ದೀವಿ ಮ್ಯಾಚ್ ನೋಡೋಕ್ಕೆ ಅಂತ. ನನಗೆ ಫುಲ್ಲು ತಿನ್ಬೇಕನ್ನೋ ಆಸೆ ಆಯಿತು. ಸೊ ಜಲ್ದಿ ಜಲ್ದಿ ಚುರುಮುರಿನ ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ರೆಡಿ ಮಾಡಿಕೊಂಡೆ. ನನಗೆ ಫ್ರೈಡ್ ಐಟಮ್ಸು ಚಿಪ್ಸ್ ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಸೊ ನಾನು ಸ್ಯಾಲಡು ವಿತ್ ಚುರುಮುರಿ ಮಾಡಿಕೊಂಡೆ. ನನ್ನ ಮಗ ಫುಲ್ಲು ಚಿಪ್ಸು ಜ್ಯೂಸ್ ಎಲ್ಲ ರೆಡಿ ಮಾಡಿಕೊಂಡು ವಿ ಆರ್ ಆಲ್ ಎಕ್ಸೈಟೆಡ್ ಫಾರ್ ದ ಮ್ಯಾಚ್. ಸೊ ಮ್ಯಾಚ್ ಸ್ಟಾರ್ಟ್ ಆಗೋದೇ ಕಾಯ್ತಾ ಇದ್ದೀವಿ. ಸೊ ಕಮಾನ್ RCB, ಈ ಸಲ ಕಪ್ ನಮ್ಮದೇ 100%. ಸಾಲ್ಟ್ ಔಟ್ ಆಗಿದ ತಕ್ಷಣ ನನಗೆ ಫುಲ್ಲು ಟೆನ್ಷನ್ ಆಗಿ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ನನ್ನ ಹೋಪ್ಸ್ ಎಲ್ಲ ಹೋಗ್ಬಿಡ್ತು. ವಿನ್ ಆಗಿದ ತಕ್ಷಣನೇ 10:30 10:40 ಆಗಿತ್ತು. ಕೇಕ್ ಶಾಪ್ಗೆ ಇಬ್ಬರು, ನಾನು ನನ್ನ ಮಗ ಇಬ್ಬರು ಓಡಿದ್ವಿ. ಹೋಗಿ ನಮಗೆ ಎಕ್ಸೈಟ್ಮೆಂಟ್ ಹೇಳೋಕ್ಕಾಗ್ತಾಯಿಲ್ಲ. ರೋಡಲ್ಲೆಲ್ಲ ಕಿಚ್ತಾ ಇದ್ದೀವಿ RCB ಅಂತ. Then we finally got a cake for ourselves and celebration is on. Finally ಕಪ್ಪು ನಮ್ಮದೇ ಆಯಿತು and we lifted the heavy trophy after 18 long years and we are very very happy. This is our customized cake for the RCB win. My son is a very big fan of RCB and Virat Kohli. ಅವನ ಹ್ಯಾಪಿನೆಸ್ನ ನೋಡೋಕ್ಕಾಗ್ತಾ ಇಲ್ಲ. ಅವನು ಅಷ್ಟು ಎಕ್ಸೈಟ್ ಆಗಿಬಿಟ್ಟಿದ್ದಾನೆ. ಇವಾಗ ಬ್ಲಾಗ್ ಎಂಡ್ ಮಾಡ್ತೀನಿ. ಟುಮಾರೋ ಐ ವಿಲ್ ಕ್ಯಾಚ್ ಯು ಅಪ್ ವಿತ್ ಅವರ್ ಸೆಲೆಬ್ರೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.